ಎಸ್ ಈಡೆಂಟ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ಮಾನ್ವೀಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾದಂತೆ ಕಂಡು ಬರ್ತಾ ಇರುವಂತದ್ದು. ಸ್ಟಾಕ್ ಯಾರ್ಡ್ 9 ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಇನ್ನು ಕಣ್ಣಿದ್ದು ಕುರುಡರಾದ್ರ ಗಣಿ ಅಧಿಕಾರಿ ಪುಷ್ಪಲತಾ ಎಂಬ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ರಾಯಲ್ಟಿ ಇಲ್ಲದೆ ದಿನನಿತ್ಯ ಸಾಗಾಣಿಕೆಯಾಗ್ತಾ ಇದೆ ಮರಳು. ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಅಕ್ರಮ ಮರಳುಗಾರಿಕೆಗೆ ಅಧಿಕಾರಿಗಳೇ ಕುಮ್ಮತ್ತು ಕೊಡ್ತಾ ಇದ್ದಾರಾ? ಹಗಲು ರಾತ್ರಿಯ ಅಕ್ರಮಕ್ಕೆ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ರಮ ಜರುಗಿಸಬೇಕಾದ ಅಧಿಕಾರಿಗಳೇ ಮೌನವಾಗಿರೋದೇಕೆ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಏನೋ ಹಲವು ಅನುಮಾನಕ್ಕೆ ಕಾರಣವಾಗಿರುವಂತದ್ದು ಈ ಒಂದು ಅಧಿಕಾರಿಗಳ ಮೌನ ನಡೆಯಿಂದ. ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ಕಂಡು ಬರ್ತಾ ಇದೆ. ಏನು ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು. ಏನು ಅಧಿಕಾರಿ ಪುಷ್ಪಲತಾ ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಕಣ್ಣಿದ್ದು ಕುರುಡರಾಗಿರುವಂತೆ ನಟಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಏನು ರಾಯಲ್ಟಿ ಇಲ್ಲದೆ ದಿನನಿತ್ಯ ಮರಳು ಸಾಗಾಣಿಕೆಯಾಗ್ತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು. ಇನ್ನು ಅಕ್ರಮ ಮರಳುಗಾರಿಕೆಗೆ ಅಧಿಕಾರಿಗಳೇ ಕುಮ್ಮಕ್ಕು ಕೊಡ್ತಾ ಇದ್ದಾರಾ? ಹಗಲು ರಾತ್ರಿಯ ಅಕ್ರಮಕ್ಕೆ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ರಮ ಜರುಗಿಸಬೇಕಾದ ಅಧಿಕಾರಿಗಳೇ ಏನಕ್ಕೆ ಈ ಒಂದು ಮೌನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ತಿಳಿತಾ ಇಲ್ಲ. ಇನ್ನು ಹಲವು ಅಧಿಕಾರಿಗಳ ಈ ಒಂದು ಮೌನ ನಡೆ ಹಲವು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಮಾನ್ವೀಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ಕಂಡು ಬರ್ತಾ ಇರುವಂತ ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಒಂದು ಮರಳು ದಂಧೆ. ಇಲ್ಲಿನ ಅಧಿಕಾರಿಗಳು ಏನು ಗಣಿ ಅಧಿಕಾರಿ ಪುಷ್ಪಲತಾ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರಾ? ಏನಕ್ಕೋಸ್ಕರ ಎಂಬ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ಇನ್ನು ರಾಯಲ್ಟಿ ಇಲ್ಲದೆ ದಿನನಿತ್ಯ ಸಾಗಾಣಿಕೆಯಾಗ್ತಾ ಇದೆ ಮರಳು. ಇನ್ನು ಮರಳುಗಾರಿಕೆಗೆ ಇಲ್ಲಿನ ಅಧಿಕಾರಿಗಳೇ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಹಗಲು ರಾತ್ರಿಯ ಈ ಒಂದು ಅಕ್ರಮಕ್ಕೆ ಅಲ್ಲಿನ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಕ್ರಮವನ್ನ ಜರುಗಿಸಬೇಕಾದ ಅಧಿಕಾರಿಗಳೇ ಏನಕ್ಕೆ ಇಷ್ಟೊಂದು ಮೌನವನ್ನ ವಹಿಸ್ತಾ ಇದ್ದಾರೆ? ಈಗ ಈ ಒಂದು ಏನು ಕ್ರಮವನ್ನ ಜರುಗಿಸಬೇಕಾಗಿತ್ತು ಇಲ್ಲಿನ ಅಧಿಕಾರಿಗಳು, ಆದ್ರೂ ಕೂಡ ಕಂಡರು ಕುರುಡರಂತೆ ವರ್ತಿಸ್ತಾ ಇದ್ದಾರಲ್ಲ, ಏನಕ್ಕೋಸ್ಕರ ಎಂದು ತಿಳಿತಾ ಇಲ್ಲ. ಇನ್ನು ಹಲವು ಈ ಒಂದು ಮೌನ ನಡೆ, ಅಧಿಕಾರಿಗಳ ಮೌನ ನಡೆ ಹಲವು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಮಾನ್ವೀಯ ಚಿಕ್ಕಲಪರ್ವಿ ಸ್ಟಾಕ್ ಯಾರ್ಡ್ ನಿಂದ ರಾಯಲ್ಟಿ ಇಲ್ಲದೆ ಅಕ್ರಮ ಮರಳು ಮಾಫಿಯಾದಂತೆ ನಡೆಸುತ್ತಿರುವ ಆರೋಪಕ್ಕೆ ಕರಾಳ ಸ್ಯಾಂಡ್ ಮಾಫಿಯಾದಂತೆ ಕಣ್ಣೆದುರು ನಡೆಯುತ್ತಿದ್ರು ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಮಾತ್ರ ಯಾವುದೇ ಕ್ರಮವನ್ನ ಜರುಗಿಸ್ತಾ ಇಲ್ಲ. ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದ ಮರಳನ್ನ ರಾಯಲ್ಟಿ ಮತ್ತು ಕಾನೂನು ಮಾಪನ ಪ್ರಕಾರ ಟಿಪ್ಪರಿನಲ್ಲಿ ಸಾಗಣೆ ಮಾಡಬೇಕು, ಆದ್ರೆ ಇದ್ಯಾವುದು ಪಾಲನೆ ಆಗ್ತಾ ಇಲ್ಲ. ಏನೋ ಕ್ರಮವನ್ನ ಜರುಗಿಸಬೇಕಾದ ಅಧಿಕಾರಿಗಳೇ ಮೌನವಾಗಿರೋದನ್ನ ನೋಡಿದ್ರೆ ಇಲ್ಲಿ ಹಲವು ಅನುಮಾನಗಳು ಹುಟ್ಕೊಳ್ತಾ ಇರುವಂತದ್ದು. ಏನಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ಅಥವಾ ಅಧಿಕಾರಿಗಳೇನಾದ್ರೂ ಇದ್ರಲ್ಲಿ ಶಾಮೀಲಾಗಿದ್ದಾರಾ? ಏನಕ್ಕೋಸ್ಕರ ಕುರುಡರಂತೆ ವರ್ತಿಸ್ತಾ ಇದ್ದಾರೆ? ಎಲ್ಲ ಗೊತ್ತಿದ್ರು ಕೂಡ, ಎಲ್ಲ ವಿಷಯಗಳು ಗೊತ್ತಿದ್ರು ಕೂಡ ಏನಕ್ಕೋಸ್ಕರ ಅಧಿಕಾರಿಗಳು ಈ ಒಂದು ಮೌನವನ್ನ ವಹಿಸ್ತಾ ಇರುವಂತದ್ದು? ಏನೋ ಇದನ್ನೆಲ್ಲ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ? ಅಧಿಕಾರಿಗಳು ಏನಕ್ಕೆ ಇಷ್ಟೊಂದು ಮೌನವನ್ನ ತೋರಿಸ್ತಾ ಇದ್ದಾರೆ ಎಂಬ ಪ್ರಶ್ನೆಗಳು ಇಲ್ಲಿ ಹುಟ್ಟುತ್ತಾ ಇರುವಂತದ್ದು. ಹಾಗೆ ಈ ಒಂದು ಇನ್ನು ಪರಿಸರವಾದಿಗಳು ಕಳವಳವನ್ನ ವ್ಯಕ್ತಪಡಿಸಿರುವಂತದ್ದು. ಮಾನ್ವೀಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾದಂತೆ ಕಂಡು ಬರ್ತಾ ಇರುವಂತದ್ದು. ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ನಡೀತಾ ಇದೆ. ಇನ್ನು ಅಲ್ಲಿನ ಅಧಿಕಾರಿಗಳು ಕಣ್ಣಿದ್ದು
ಕೂಡರಂತೆ ವರ್ತಿಸ್ತಾ ಇರುವಂತದ್ದು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನಮ್ಮ ವರದಿಗಾರ ಪರಶುರಾಮ್ ಅವರು ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಪರಶುರಾಮ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂತಂದ್ರೆ ರಾಜ್ಯ ಸರ್ಕಾರ ಖನಿಜ ಸಂಪತ್ತನ್ನು ಲೂಟಿ ಮಾಡಬಾರದು. ಯಾರಾದರೂ ಲೂಟಿ ಮಾಡ್ತಿದ್ದಾರೆ ಅವರಿಗೆ ಕಾನೂನು ಮೂಲಕ ಎಚ್ಚರಿಸುವ ಕೆಲಸ, ಕಾನೂನು ರುಚಿ ತೋರಿಸಬೇಕೆಂಬುದು ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕರ್ತವ್ಯ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಟ್ಟಿ ಚಿನ್ನದ ಗಣಿ ಅಂದ್ರೆ ಅಟ್ಟಿ ಚಿನ್ನದ ಗಣಿಯವರು ಕಾನೂನುಬದ್ಧವಾಗಿ ರಾಯಲ್ಟಿ ಪ್ರಕಾರವಾಗಿ ಕಾನೂನು ಮತ್ತು ಮಾಪನ ಇಲಾಖೆ ಪ್ರಕಾರವಾಗಿ ವೇ ಬ್ರಿಡ್ಜ್ ಮೂಲಕ ಸಾಗಣೆ ಮಾಡತಕ್ಕಂತ ಜವಾಬ್ದಾರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಅಟ್ಟಿ ಚಿನ್ನದ ಗಣಿ ಅಧಿಕಾರಿಗಳ ಕರ್ತವ್ಯ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲ್ಪರ್ವಿಯಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂತ ಅಟ್ಟಿ ಚಿನ್ನದ ಗಣಿ ಸ್ಟಾಕ್ ಯಾರ್ಡ್ ಒಂದು ರೀತಿಯಲ್ಲಿ ಏನಾದ್ರೆ ಕಳ್ಳಕಾಕರ ಪಾಲಾಗ್ತಾ ಇದೆ ಈ ಒಂದು ಮರಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಅನಾಮಧೇಯ ವ್ಯಕ್ತಿಗಳು ಇಲ್ಲಿ ಉಳಿದುಕೊಂಡು ತಮಗೆ ರಾಯಲ್ಟಿ ಪ್ರಕಾರ ಇಲ್ಲದೆ ಅಥವಾ ವೇ ಬ್ರಿಡ್ಜ್ ಪ್ರಕಾರ ಇಲ್ಲದೆ ರಾತ್ರೋರಾತ್ರಿ ಹಗಲು ಮತ್ತು ರಾತ್ರಿ ಮರಳು ಸಾಗಣೆ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಏನಂದ್ರೆ ಗಣಿ ಅಧಿಕಾರಿ ಆಗಿರ್ತಕ್ಕಂಥ ಪುಷ್ಪಲತಾ ಅವರು ಒಂದು ರೀತಿಯಲ್ಲಿ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮಿತ್, ಓಕೆ, ಇನ್ನು ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಿಲ್ವಲ್ಲ, ಏನಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯತನ? ಈಗ ಯಾವ ರೀತಿ ಅಂತಂದ್ರೆ ಅಮಿತ್, ಯಾಕಂದ್ರೆ ಸರ್ಕಾರದ ನಿಯಮಬದ್ಧವಾಗಿ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕಟ್ಟುನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅಕ್ರಮ ದಂಧೆಕೋರರು ಯಾವುದೇ ರೀತಿ ಮರಳು ಸಾಗಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಗಣಿ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಣ್ಣಿದ್ದು ಕುರುಡರಾಗಿದ್ದರಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸ್ಟಾಕ್ ಯಾರ್ಡ್ ಅಲ್ಲಿ ಒಂದು ರೀತಿಯಲ್ಲಿ ಅಕ್ರಮವಾಗಿ ಮರಳು ಸಾಗಣೆ ಆಗಿದ್ರು ಕೂಡ ಯಾರು ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಯಾರು ಇಲ್ಲದಂತಾಗಿದ್ದರಿಂದ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಕಳ್ಳರ ಪಾಲಾಗ್ತಾ ಇದೆ, ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ. ಸರ್ಕಾರಕ್ಕೆ ಮೋಸ ಆದ್ರೂ ಕೂಡ ಗಣಿ ಇಲಾಖೆ ಅಧಿಕಾರಿಗಳು ಯಾಕೆ ಮೌನ ಆಗಿದ್ದಾರೆ? ಒಂದು ರೀತಿಯಲ್ಲಿ ಸಾರ್ವಜನಿಕರ ಒಂದು ರೀತಿ ಪ್ರಶ್ನೆ ಆಗಿದೆ, ಒಂದು ರೀತಿಯಲ್ಲಿ ಆಕ್ರೋಶ ಆಗಿದೆ. ಅಮಿತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಪರಶುರಾಮ್. ಏನು ನಾವು ನೋಡ್ತಾ ಇದ್ವಿ, ಮಾನವೀಯ ಚಿಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ಕೇಳಿ ಬರ್ತಾ ಇತ್ತು. ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು ಈ ಒಂದು ಮರಳು ದಂಧೆ. ಇನ್ನು ಅಲ್ಲಿನ ಅಧಿಕಾರಿಗಳು ಏನು ಗಣಿ ಅಧಿಕಾರಿ ಪುಷ್ಪಲತಾ ಇಷ್ಟೆಲ್ಲಾ ಗೊತ್ತಿದ್ರು ಕೂಡ, ವಿಷಯ ತಿಳಿದಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ವಹಿಸದೆ ಮೌನವಾಗಿದ್ದಾರೆ. ಏನಕ್ಕೆ ಈ ಮೌನ ಎಂಬ ಪ್ರಶ್ನೆ ಇಲ್ಲಿ ಹುಟ್ಟಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ನಮ್ಮ ವರದಿಗಾರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಸರ್ಕಾರ ಇದಕ್ಕೆ ಕ್ರಮವನ್ನ ವಹಿಸ್ಕೊಳ್ಬೇಕು ಎಂಬ ಕಾನೂನು ಇದ್ರೂ ಕೂಡ ಇಲ್ಲಿನ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಅಧಿಕಾರಿಗಳು ಕೂಡ ಶಾಮೀಲಾಗಿರಬಹುದಾ ಇದ್ರಲ್ಲಿ? ಈ ಒಂದು ಮೌನವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅದೇ ರೀತಿ ಅನ್ಸುತ್ತೆ. ಮಾನ್ವಿಯ ಚಿಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇರುವಂತದ್ದು. ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ ಜೊತೆಗೆ ವಕೀಲರಾದಂತಹ ರಾಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಏನಿದೆ ಸರ್ ಇದು? ಏನ್ ಸಮಸ್ಯೆ? ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಇಲ್ಲಿ? ಸರ್, ಇಲ್ಲಿ ಮಾನ್ವಿ ತಾಲೂಕಿನ ಚಿಕಲ್ಪರ್ವಿ ಗ್ರಾಮದಲ್ಲಿ ಏನಿದೆ ಸರ್, ಮದ್ಲಾಪುರ ಚಿಕಲ್ಪರ್ವಿ, ಈ ಒಂದು ಮರಳು ಏನಿದೆ ಅಂದ್ರೆ ನಮ್ಮದು ಅತ್ಯಂತ ಫೇಮಸ್ ಆದ ಮರಳು ಇದು. ಗುಲ್ಬರ್ಗ ತನ ಹೋಗ್ತದೆ ಸರ್ ಇದು ಮರಳು. ಇಲ್ಲಿ ಏನಿದೆ, ಈ ಒಂದು ಮರಳಿಗೆ ಈ ಒಂದು ಮಾಫಿಯಾ ಏನಿದೆ ವ್ಯವಸ್ಥಿತವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಕಂದಾಯ ಅಧಿಕಾರಿಗಳಾಗ್ಲಿ, ಎಸಿ ಅವರಾಗ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಲಿ, ಪೊಲೀಸ್ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿ ತಡೆ ಹಿಡಿಯೋದಿಲ್ಲ. ಯಾಕಂದ್ರೆ ಇವ್ರಿಗೆ ಪ್ರತಿ ತಿಂಗಳ ಮಾಮೂಲಿ ಇದೆ ಸರ್, ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಆದಾಯ ಇದೆ ಈ ಮರಳು ಮಾಫಿಯಾ ಮಾಡತಕ್ಕಂಥ. ಆಮೇಲೆ ಯಾವುದೇ ವೇ ಬ್ರಿಡ್ಜ್ ಮೇಲೆ ಈಗ ಯಾವುದೇ ಒಂದು ಮರಳು ವೇ ಬ್ರಿಡ್ಜ್ ಮೂಲಕ ಮಾಡ್ಬೇಕು. ಆದ್ರೆ ಇಲ್ಲಿರ್ತಕ್ಕಂತ ಒಂದು ಟಿಪ್ಪರ್ ಮಾಫಿಯಾ, ಮರಳು ಮಾಫಿಯಾದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕಿಂತ ಹೆಚ್ಚಿಂದು 40 ಟನ್ ಇದ್ದಲ್ಲಿ 60 ಟನ್ ತಗೊಂಡು ಹೋಗ್ತಾರೆ ಒಂದೇ ರಾಯ್ಟಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಅಧಿಕಾರಿಗಳು ಇವು ಕಣ್ಣಿದ್ರು ನೋಡಿದ್ರು ಅದನ್ನ ಯಾವುದೇ ರೀತಿ ತಡೆ ಹಿಡಿಯೋದಿಲ್ಲ. ಆಮೇಲೆ ಯಾರಾದ್ರೂ ದೂರ್ ಕೊಟ್ರೆ ಈ ಅಧಿಕಾರಿಗಳು ಅವ್ರಿಗೆ ಹೇಳ್ತಾರ, ಮರಳು ಮಾಫಿಯಾ ಮಾಡೋರಿಗೆ ನಿಮ್ ವಿರುದ್ಧ ಈ ರೀತಿ ಕಂಪ್ಲೇಂಟ್ ಬಂದಿದೆ ನೋಡ್ರಿ ಅಂತಾರ. ಆ ಮರಳು ಮಾಫಿಯಾದವ್ರು ಅವ್ರಿಗೆ ಬಂದು ಅಂಜಿಸ್ತಾರ, ಜೀವ ಬೆದರಿಕೆ ಹಾಕ್ತಾರ, ನೀನ್ ಯಾಕೆ ಕೊಟ್ಟಿದ್ದೆ ಅಂತಾರ. ಹಾಗಾಗಿ ಅಧಿಕಾರಿಗಳೇ ಇದ್ರ ಜೊತೆಗೆ
ಈ ಒಂದು ಮಾಫಿಯಾದ ಜೊತೆಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಓಕೆ, ಹಾಗಿದ್ರೆ ಈ ಒಂದು ಏನು ಮರಳಿದೆ ಎಲ್ಲಿಗೆ ಸಾಗಾಣಿಕೆ ಆಗ್ತಾ ಇದೆ? ಇದು ನಮ್ಮದು ನೋಡಿ ಸರ್, ನಮ್ಮದು ರಾಯಚೂರು ಗುಲ್ಬರ್ಗ ತನ ಹೋಗುದು ಸರ್ ನಮ್ಮ ಮರಳು. ಓಕೆ, ಹೌದು ಸರ್. ಇದಕ್ಕೆಲ್ಲಾ ರೀತಿಯಿಂದ ಎಲ್ಲಾ ಕಡೆಯಿಂದ ಎಲ್ಲ ಟೋಲ್ ಟ್ಯಾಕ್ಸ್ ಯಾವ ರೀತಿ ಕೊಡ್ತಾರೆ ಅದೇ ರೀತಿಯಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಮಾಮೂಲು ಮುಟ್ಕೊಂತಾರೆ, ಹೋಗಿ ಅಲ್ಲಿ ಅಂತಿಮವಾಗಿ ಹೈದರಾಬಾದ್ ತನ ಗುಲ್ಬರ್ಗ ತನ ಮುಟ್ತಾರೆ. ಓಕೆ, ಹಾ ಸರ್. ಎಸ್, ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಏನು ನಮ್ಮ ಖನಿಜಗಳನ್ನ ಉಳಿಸ್ಕೊಳ್ಬೇಕು, ಸಂಪನ್ಮೂಲಗಳನ್ನ ಉಳಿಸ್ಕೋಬೇಕು ಎಂಬುದಾಗಿ ಸರ್ಕಾರ ಹಲವು ಕ್ರಮಗಳನ್ನ ತೆಗೆದುಕೊಳ್ತಾ ಇರುತ್ತೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಇದಕ್ಕೆ ಒಂದು ರೀತಿಯಲ್ಲಿ ತಡೆಯಾಗಿರ್ತಾರಲ್ಲ, ಏನ್ ಹೇಳ್ಬೇಕು ಇಂತಹ ಅಧಿಕಾರಿಗಳಿಗೆ? ಏನಕ್ಕೋಸ್ಕರ ಇಷ್ಟೊಂದು ಮೌನವನ್ನ ತೋರಿಸ್ತಾ ಇದ್ದಾರೆ? ಸರ್, ಸರ್ಕಾರ ಇವರಿಗೆಲ್ಲ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟರು ಸಹಿತ, ಇಷ್ಟೆಲ್ಲ ವೇತನಗಳು ಕೊಟ್ಟರು ಸಹಿತ ಇವ್ರಿಗೆ ಇನ್ನ ನಮಗ್ ಕಡಿಮೆ ಐತಂತಾರ. ಹಂಗಾಗಿ ಇವರು ಈ ಒಂದು ಎಂಜಲ್ ಕಾಸುಗಳಿಗೆ ಕೈ ಚಾಚ್ಕೊಂಡು ನಿಂದಿರ್ತಾರ. ಅಧಿಕಾರಿಗಳು ಗೊತ್ತೈತಿ, ಎಲ್ಲಾ ಸರ್ಕ್ಯುಲರ್ ಐತೆ, ಎಲ್ಲಾ ರೀತಿ ಐತೆ ಕಟ್ಟುನಿಟ್ಟಾಗಿ. ಒಂದು ಟಿಪ್ಪರ್ ಹೋಯ್ತಪ್ಪ ಅಂದ್ರೆ ಅದಕ್ಕ ಮುಚ್ಚಬೇಕಂತ ಒಂದು ಪರಿಸರ ಮಾಲಿನ್ಯ ಆಗಬಾರ್ದು, ಅದ್ರ ಮೇಲೆ ಒಂದು ಹಸಿರು ತಾಡ್ಪಾಲ್ ಹಾಕೊಂಡು ಹೋಗ್ಬೇಕಂತ ಒಂದು ಕಂಡೀಷನ್ ಐತೆ. ಆದ್ರೆ ಇವತ್ತಿನವರೆಗಾದ್ರೂ ಮಾನವೀಯದಿಂದ ಹೋಗ್ತಕ್ಕಂತ ಮರಳು ಟಿಪ್ಪರ್ಗಳಲ್ಲಿ ಯಾವುದೇ ರೀತಿ ಒಂದು ಸುರಕ್ಷತೆ ಮಾನದಂಡಗಳನ್ನ ಅಳವಡಿಸ್ಕೊಂಡಿಲ್ಲ. ಯಾವ ಟಿಪ್ಪರ್ ಗಾಡಿಗಳು GPS ಅಳವಡಿಸಿಲ್ಲ. ಯಾವ್ದು ಒಂದೇ ರಾಯಲ್ಟಿಯಲ್ಲಿ 3 ಟ್ರಿಪ್ ಹೊಡಿತಾರ ಬೆಳತನ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗ್ಲಿ, ಕಂದಾಯ ಇಲಾಖೆ ಆಗ್ಲಿ, ಈ ಪುಷ್ಪಲತಾ ಅಂತ ಮೈನ್ಸ್ ಅಂಡ್ ಜಿಯೋಲಜಿಸ್ಟ್ ಇದ್ದಾರಲ್ಲ ರಾಯಚೂರು, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಂದು ದಿನ ಬಂದ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಯಾವುದಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕೈತೆ. ಪೊಲೀಸ್ ಇಲಾಖೆಯಲ್ಲಿ ಒಬ್ರು ಮಾಮೂಲು ವಸೂಲ್ ಮಾಡಕ್ಕೇನೆ ಒಬ್ರು ವ್ಯಕ್ತಿನ ಇಟ್ಟಾರ ಪೊಲೀಸರು. ಅವನು ಅದು ತಿಂಗಳ ಮಾಮೂಲಿ ಟಿಪ್ಪರ್ ಮಾಫಿಯಾದವ್ರದಿಂದ ಶೇಖರಣೆ ಮಾಡಿ ಅದು ಡಿಪಾರ್ಟ್ಮೆಂಟ್ಗೆ ಹಂಚ್ಕೊಂತಾರೆ ಎಲ್ಲರೂ. ಈ ರೀತಿ ಒಬ್ಬ ವ್ಯವಸ್ಥಿತವಾಗಿ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬೊಬ್ಬರನ್ನ ಕಾಯಂ ಮಾಡಿಬಿಟ್ಟಿದ್ದಾರೆ ಮಾಮೂಲು ರಿಕವರಿ ಮಾಡೋ ಸಲುವಾಗಿ. ಹೀಗಿದೆ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇದ್ರು ಸರ್ಕಾರ ಗೊತ್ತಿದ್ರು ಸಹಿತ ಆರ್ಥಿಕ ನಷ್ಟ ಉಂಟು ಮಾಡ್ತಾರ. ಈ ಒಂದು ದೂರುಗಳು ಇದ್ರು ಸಹಿತ ಮೇಲಧಿಕಾರಿಗಳು ಪ್ರಭಾವಗಳಿಗೆ ಒತ್ತಡಗಳು ಮಣಿದು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ಯಾರ. ಆಡಳಿತ ಯಂತ್ರ ಸಂಪೂರ್ಣ ಕುಸಿತಗೊಂಡಿದೆ. ಇಲ್ಲಿ ಜಿಲ್ಲಾಧಿಕಾರಿಗಿದ್ರು ನಾಮಕು ಅಷ್ಟೇ, AC ಇದ್ದವರು ನಾಮಕು ಅಷ್ಟೇ, SP ಇದ್ರು ನಾಮಕು ಅಷ್ಟೇ, ಎಲ್ಲಾರು ನಾಮಕು ಅಷ್ಟೇನೆ ಇದ್ದಾರೆ ಹೊರತು ಎಲ್ಲಾ ಪ್ರಭಾವಗಳಿಗೆ ಬೆಳಗಾಗ್ಯಾರ. ಇದನ್ನ ತಡೆ ಹಿಡಿದೇ ಯಾರ ಕೈಲಿ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಇದ್ರ ಅಗೇನ್ಸ್ಟ್ ಆಗಿ ಏನಾದ್ರು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿದ್ರಾ? ಸರ್, ಕಂಪ್ಲೇಂಟ್ ಕೊಟ್ರೆ ಇವತ್ತಿಗೂ ಅಲ್ಲಿ ಮೂವ್ಮೆಂಟ್ ಆಗಲ್ಲ ಸರ್. ಮೂವ್ಮೆಂಟೇ ಆಗಂಗಿಲ್ಲ ನಿಮ್ಗ. ಅದಕ್ಕೆ ಯಾವ್ದೇ ಒಂದು ಮಾನ್ಯತೆ ಇಲ್ಲ. ನಾವೇ ಹೋಗಿ ಕೇಳ್ಬೇಕು ನಮ್ ಕಂಪ್ಲೇಂಟ್ ಏನಾಯ್ತ್ರಿ ಅಂತ. ಅದನ್ನ ಡಸ್ಟ್ಬಿನ್ಗೆ ಹಾಕ್ತಾರೆ. ನಾವೇನಾದ್ರೂ ಒತ್ತಾಯ ಮಾಡಿದ್ರೆ ಸಂಬಂಧಪಟ್ಟವ್ರಿಗೆ ಹೇಳ್ತಾರೆ ಇವರು, ಏನ್ರಿ ನಿಮ್ ವಿರುದ್ಧ ಕಂಪ್ಲೇಂಟ್ ಬಂದೈತೆ, ಅವ್ರನ್ನೇನು ಇದು ಮಾಡ್ರ ಅಂತ. ಅವ್ರ ಬಂದು ಈ ಕಡೆ ತಗೊಂಡ್ ಬಂದು ಅವ್ರ ಮೇಲೆ ಒತ್ತಡ ಹಾಕಿ ಅವ್ರ ಮೇಲೆ ಇದು ಮಾಡಿ ಆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ ಮರಳು ಮಾಫಿಯಾದಲ್ಲಿ. ಏನ್ ಸರ್, ದೂರುಗಳಿಗೆ ಯಾವುದೇ ರೀತಿ ಬೆಲೆ ಇಲ್ಲ. ಆ ದೂರುಗಳು ಬಂದ್ರೆ ಅಧಿಕಾರಿಗಳಿಗೆ ಲಾಭ ಹೊರತು ಸರ್ಕಾರದಿಂದ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ತಾರೆ. ಎಷ್ಟು ದಿನದಿಂದ ಅಂದ್ರೆ ಎಷ್ಟು ತಿಂಗಳಿಂದ ಈ ರೀತಿ ನಡೀತಾ ಇರೋದು? ಇದು ನಿರಂತರ ಸರ್. ಇದು ನಿರಂತರ. ಇದೇನಿದೆ, ಏನು ಇಷ್ಟು ವರ್ಷ ಅಂತ ಏನಿಲ್ಲ. ಇದು ಯಾವಾಗ್ಲೂ ಇಲ್ಲ. ಇದು 24 ತಾಸು ಪ್ರತಿದಿನ ನಡೀತಕ್ಕಂತ ಇದು ಕೆಲಸನೇ ಇದು. ಇದಕ್ಕೇನು ಇದಂತ ಟೈಮ್ ಏನಿಲ್ಲ ಸರ್ ಇದಕ್ಕ. ಏನ್ ಸರ್? ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ನೋಡ್ತಾ ಇದ್ವಿ, ಏನು ಮಾನ್ವಿಯ ಚಿಕ್ಕಲ್ಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇತ್ತು. ಸ್ಟಾಕ್ ಯಾರ್ಡ್ ನಿಂದ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಇನ್ನು ಇಲ್ಲಿನ ಅಧಿಕಾರಿಗಳು, ಏನು ಗಣಿ ಅಧಿಕಾರಿ ಪುಷ್ಪಲತಾ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ರಾಯಲ್ಟಿ ಇಲ್ಲದೆ ದಿನನಿತ್ಯ ಸಾಗಾಣಿಕೆ ಆಗ್ತಾ ಇದೆ ಇಲ್ಲಿನ ಮರಳು. ಹಾಗೆ ಈ ಒಂದು ಮರಳುಗಾರಿಕೆಗೆ ಅಲ್ಲಿನ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಿದ್ದಾರಾ ಎಂಬುದಾಗಿ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ವಕೀಲರು ರಾಯಪ್ಪ ಅವ್ರ ಜೊತೆಗೆ ಮಾತನಾಡಿದ್ವಿ. ಅವ್ರು ಹೇಳ್ತಾ ಇದ್ರು, ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಕುಮ್ಮಕ್ಕಿದೆ, ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ನಾವೇನಾದ್ರೂ ಕಂಪ್ಲೇಂಟ್ ಅನ್ನ ಕೊಡಕ್ ಹೋದ್ರೆ ಅಧಿಕಾರಿಗಳು ನಮ್ಮ ಅಗೇನ್ಸ್ಟ್ ಆಗಿ ಏನು ಈ ಮರಳು ದಂಧೆಯನ್ನ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹೋಗಿ ಹೇಳ್ತಾರೆ. ಅಲ್ಲಿಂದ ಪ್ರಾಣ ಬೆದರಿಕೆ, ಈ ರೀತಿಯ ಘಟನೆಗಳು ಇಲ್ಲಿ ನಡೀತಾ ಇದೆ, ಈ ರೀತಿಯ ಒಂದು ದೃಶ್ಯ ಇಲ್ಲಿ ನಡೀತಾ ಇದೆ ಎಂಬುದಾಗಿ ಹೇಳಿರುವಂತದ್ದು. ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು. ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ನಡೀತಾ ಇದೆ ಇಲ್ಲಿನ ಮರಳು ದಂಧೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಜಾವೇದ್ ಖಾನ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಜಾವೇದ್ ನಮಸ್ಕಾರ. ನಮಸ್ಕಾರ. ಏನ್ ಈ ಸುದ್ದಿ, ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಇಲ್ಲಿ?
ಸರ್ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಅಂತ ಮೈನಿಂಗ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪುಷ್ಪಲತಾ ಏನು ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಎಲ್ಲ ಮಾಡಿದ್ರು ಸಹ ಅವರು ಆ ಕಡೆ ಯಾವತ್ತೂ ತಿರುಗಿ ನೋಡ್ಲಿಲ್ಲ. ಓಕೆ. ಚೀಕಲ್ಪರ್ವಿಯಿಂದ ಸರಿಸುಮಾರಾಗಿ ದಿನಾಲು 60ರಿಂದ 80 ಗಾಡಿಗಳು ಹಗಲೆನ್ನದೆ ರಾತ್ರಿ ಎನ್ನದೆ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಹಟ್ಟಿ ಮೈನಿಂಗ್ ಕಂಪನಿಗೆ ಏನಿದು ಮರಳನ್ನು ಕೊಡ್ತಾ ಇದ್ದಾರೆ. ಇವರು ನಮಗೆ ರಾಯಲ್ಟಿ ಒಂದು, ಅವರು ಮರಳನ್ನು ಸಾಗಿಸೋದು 10. ಒಂದು ಗಾಡಿ 10 ಟ್ರಿಪ್ ಸಾಗಿಸಿದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ರಾಜಧನಕ್ಕೆ ಬೋಗಸ್ ಮಾಡ್ತಾ ಇದ್ದಾರೆ. ರಾಜಧನಕ್ಕೆ ಯಾವುದು ಖಜಾನೆ ತುಂಬುತ್ತಾ ಇಲ್ಲ. ಮೊದಲೇ ಸರ್ಕಾರ ಈ ಯೋಜನೆಗಳು ಮಾಡಿ ಇಡೀ ಕರ್ನಾಟಕವನ್ನು ಸಂಕಷ್ಟದಲ್ಲಿ ಹಾಕಿದ್ದಾರೆ. ಹಾಗೂ ಸರ್ಕಾರದ ಸಂಪತ್ತಾದಂತ ಈ ಮರಳು ಆಮೇಲೆ ಇರುವಂತ ಎಲ್ಲಾ ಯೋಜನೆಗಳು ಲೂಟಿ ಮಾಡುವಂತ ಕೆಲಸ ಈ ಅಕ್ರಮ ಏನು ಮಾಫಿಯಾ ಇದ್ದಾರೆ, ಇವರು ಅಕ್ರಮ ಮರಳು ಮಾಫಿಯಾದ ಕಿಂಗ್ಪಿನ್ ಆದಂತ ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ, ಸಿದ್ದಪ್ಪ ಆಮೇಲೆ ಅವರ ಮಗ ಬಸನಗೌಡ, ಆಮೇಲೆ ಶರಣಗೌಡ ತಂದೆ ಜಂಬಣ್ಣ, ಈ 4 ಜನ ಸೇರಿ ಒಂದೇ ರಾಯಲ್ಟಿಯಿಂದ ಅವ್ರಿಗೆ ಸ್ವಂತ ಒಂದು 20 BMW ಟಿಪ್ಪರ್ ಇವೆ. ಬೆಳಗ್ಗೆ ಅವರದೇ ಮಿಲ್ಲಾದಂತ ಮುಷ್ಟೂರ್ ರಸ್ತೆಯಲ್ಲಿರುವ ಜೈ ಹನುಮಾನ್ ರೈಸ್ ಮಿಲ್ ಅಲ್ಲಿ ಒಂದೇ ಏನು ರಾಯಲ್ಟಿಯಲ್ಲಿ ಸಾಯಂಕಾಲವರೆಗೂ ಒಂದು 5 ಟ್ರಿಪ್ ಹಾಕೊಳ್ತಾರೆ. 5 ಟ್ರಿಪ್ ಹಾಕೊಂಡು 6ನೇ ಟ್ರಿಪ್ ಬೀದರ್ಗೆ ನಮಗೆ 2ನೇ ತಾರೀಕುವರೆಗೂ ವ್ಯಾಲಿಡ್ ರಾಯಲ್ಟಿ ಇದೆ, ನಾವು ತಗೊಂಡು ಹೋಗ್ತಾ ಇದೀವಿ ಸ್ವಾಮಿ, ತಗೊಂಡು ಹೋಗುವಾಗ ನೀವ್ ಏನಕ್ಕೆ ನಿಲ್ಲಿಸ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದಾಗ ನಾವು ಜನಸೇವಾ ಫೌಂಡೇಶನ್ ವತಿಯಿಂದ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂತ ನಮ್ಮ SP ಸಾಹೇಬ್ರಿಗೆ ನಾವು ಫೋನ್ ಮಾಡಿ ಅವ್ರಿಗೆ ಕರೆದಾಗ ಮಾನ್ಯ ಶ್ರೀ ನಮ್ಮ ಪ್ರಕಾಶ್ ಜಂಬಾಲ್ ಸಾಹೇಬ್ರು ಅಲ್ಲಿ ಬಂದು ತಕ್ಷಣವೇ ನೋಡಿ ಆ ವೇ ಬ್ರಿಡ್ಜ್ ಮಾಡಿಸ್ತವ್ರೆ, ಏನು ಮೂಲ ಮಾಪನ ಏನಿರ್ಬೇಕು ಅದು 13,130 kg ಸರ್. ಅದು ರಾಜ್ಯದ ಪ್ರಕಾರ 55 ಟನ್ ಇರುತ್ತೆ. ಈ ಕಡೆ RTO ಅಧಿಕಾರಿಗಳು ಗಮನಕ್ಕೂ ಇಲ್ಲ. ಕರ್ನಾಟಕದ ಸಂಪತ್ತನ್ನು ಪರಿಸರವನ್ನು ನಾಶ ಮಾಡುತ್ತಾ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡೋಕೆ ಇವರು ಪ್ಲಾನ್ ಮಾಡಿದ್ದಾರೆ. ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದಾರೆ. ಒಬ್ಬ ಹೋರಾಟಗಾರನ ಕೂಗು, ಅವರ ಅಹವಾಲುಗಳು ಕೇವಲ ಕಾಗದ ರೂಪದಲ್ಲೇ ಇದೆ ವಿನಃ ನಮ್ಮ ಕೂಗನ್ನು ಅವರು ಕೇಳ್ತಾ ಇಲ್ಲ. ಇವಾಗ ಸತ್ಯಾಂಶ ಅಹಿಂಸೆಯಿಂದ ನಾವು ಹೋರಾಟ ಮಾಡಿದ್ರು ಅವರು ಬಿಡ್ತಾ ಇಲ್ಲ. ಹಿಂಸೆಯಿಂದ ಬಂದ್ರೆ ಅವ್ರು ಇರುವಂತ ಯಾರು ಅಕ್ರಮ ಮರಳು ಮಾಫಿಯಾ ಆದಂತ ಆಲ್ದಾಳ್ ವೀರಭದ್ರಪ್ಪನ ಗೂಂಡಗಳು ಬಂದು ಹೋರಾಟಗಾರರ ಮೇಲೆ ಜೀವ ಬೆದರಿಕೆಯಾಗಿ ಮಾರಣಾಂತಿಕ ಹಲ್ಲೆ ಮಾಡುವ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕಾಗಿ ಇದು ಕಡಿವಾಣ ಹಾಕೋಕೆ ಕರ್ನಾಟಕ ಸರ್ಕಾರ ಒಂದು ಆತ್ಮಾವಲೋಕನ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟು ಕರ್ನಾಟಕದ ಸಂಪತ್ತು ಉಳಿಸ್ಬೇಕಂತೇಳಿ ಈ ಇಡನ್ಸ್ ಸುದ್ದಿ ವಾಹಿನಿಯಿಂದ ನಾನು ಮನದಾಳ ಹೇಳ್ಕೊಡ್ತೇನೆ ಸರ್. ಎಸ್, ಜನಪರ ಸುದ್ದಿಗಾಗಿ ಈಡನ್ಸ್ ನ್ಯೂಸ್ ಯಾವಾಗ್ಲೂ ಜೊತೆಯಾಗಿರುತ್ತೆ. ಇನ್ನು ಏನು ನಾವು ನೋಡ್ತಾ ಇದ್ವಿ ಜಾವೇದ್ ಅವ್ರೆ, ಈಗ ನೀವು ಹೇಳಿದ್ರಿ ಆಗ್ಲೇ, ನಾವು ಆಲ್ರೆಡಿ ಏನು ಗಣಿ ಅಧಿಕಾರಿ ಪುಷ್ಪಲತಾ ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿದ್ವಿ ಎಂಬುದಾಗಿ, ಈ ಸಮಸ್ಯೆ ಇಲ್ಲಿ ನಡೀತಾ ಇದೆ ಈ ರೀತಿ ಎಂಬುದಾಗಿ. ಆಗ ಅವ್ರು ಏನಂತ ರಿಯಾಕ್ಟ್ ಮಾಡಿದ್ರು, ಅಂದ್ರೆ ಕಂಪ್ಲೇಂಟ್ ಅನ್ನ ಏನಾದ್ರು ತಗೊಂಡ್ರಾ? ಸರ್ ಕಂಪ್ಲೇಂಟ್ ತಗೊಳ್ತಾರೆ ಸರ್, ಕಂಪ್ಲೇಂಟ್ ತಗೊಂಡು ಅವ್ರು ಇನ್ವಾಲ್ವ್ ತಗೊಳ್ತಾರೆ. ಅದಕ್ಕೇನು ಪ್ರತಿಕ್ರಿಯೆ ಅವ್ರು ಕೊಡಲ್ಲ, ಅದಕ್ಕೇನು ಉತ್ತರ ಅನ್ನೋದು ಬರಲ್ಲ. ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಅಂತವ್ರೆ. ಆಮೇಲೆ ಮರಳು ಒಂದೇ ಅಲ್ಲ, ಅಕ್ರಮ ಕಲ್ಲು ಗಣಿಗಾರಿಕೆ ಮಾನ್ವಿ ಸರ್, ಇಡೀ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮಕ್ಕೆ ದಾರಿ ಮಾಡಿಕೊಡುವಂತ ತಾಲೂಕದ ಯಾವ್ದಿದೆ ಅದು ಮಾನ್ವಿ ತಾಲೂಕ್ ಅಂತ ನಾನು ರಾಜಾರೋಷವಾಗಿ ಹೇಳ್ತೀನಿ ಸರ್. ಯಾಕಂತಂದ್ರೆ ಇಡೀ ಕಳ್ಳರು ಮಾನ್ವಿಯಲ್ಲೇ ಸಿಗ್ತಾರೆ ಸರ್ ನಿಮ್ಗೆ. ಏನ್ ಸರ್ ಇಲ್ಲಿ ಏನ್ ಮಾಡ್ತಾರೆ, 20ರಿಂದ 30 ಫೀಟ್ ಸರ್ಕಾರದ ಆದೇಶ, ಮೈನ್ಸ್ ಅಂಡ್ ಜಿಯಾಲಜಿ ಆದೇಶ ಪ್ರಕಾರ 2ರಿಂದ 3 ಫೀಟ್ ನೀವೇನು ಜನರಿಂದ ಏನು ಕೂಲಿಕಾರರಿಂದ ನೀವು ಕೈಯಿಂದ ತೂತ್ ಮಾಡಿ ನೀವು ಹೋಲ್ ಮಾಡ್ಕೊಂಡು ನೀವು ಏನಿದೆ ಅದ್ ಬ್ಲಾಸ್ಟ್ ಮಾಡ್ಬೇಕನ್ನೋ ಒಂದು ಸುತ್ತೋಲೆ ಇದೆ, ಸರ್ಕಾರ ಹೊರಡಿಸಿದೆ. ಆದ್ರೆ ಇವರು 20ರಿಂದ 30 ಫೀಟ್ ಬೋರ್ವೆಲ್ ಹಾಕಿ ಜಿಲೆಟಮ್ ಬಾಂಬ್ ಇಂದ ಸ್ಫೋಟ ಮಾಡ್ತಾರೆ ಸರ್.
ನಾವು ಬಂದು ನೋಡ್ಬೋದು, ಎಲ್ಲ ಅಕ್ಕಪಕ್ಕ ಇರುವ ಮನೆಗಳೆಲ್ಲ ಕ್ರ್ಯಾಕ್ ಆಗಿದೆ. ಸೈಯದ್ ಅಕ್ಬರ್ ಪಾಷಾ ಎನ್ನುವ ಅವರ ಕಂಕರ್ ಮಿಷಿನ್ ಇದೆ, ನಾವು ಬಂದು ಆ ಕ್ರಷರ್ ಮಷೀನ್ ಅಲ್ಲಿ ನೋಡ್ಬೋದು ಸರ್. ಓಕೆ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಇಷ್ಟೊಂದು ಜಾನ ಮೌನವನ್ನ ತೋರಿಸ್ತಾ ಇದ್ದಾರಲ್ಲ, ಎಲ್ಲೋ ಒಂದ್ ಕಡೆ ಈ ಅಧಿಕಾರಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ, ಶಾಮೀಲಾಗಿದ್ದಾರೆ ಎಂಬ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? Of course sir, they are in corruption, they are welcome to corruption. Okay, they are not welcome to a ಡೆವಲಪ್ಮೆಂಟ್ ಆಫ್ ಬಾನ್ವಿ. ದೇ ಜಸ್ಟ್ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ತಮ್ಮ ಜೇಬ್ ತುಂಬಿಕೊಂಡ್ರೆ ಸಾಕು, ಯಾರು ನದಿನಾದ್ರೂ ದೋಚ್ಲಿ, ಯಾರು ಗುಡ್ಡನಾದ್ರೂ ದೋಚ್ಲಿ, ಯಾರು ಕನ್ನಡದ ಸಂಪತ್ತನ್ನು ನೋಚ್ಲಿ, ಕರ್ನಾಟಕವನ್ನೇ ಎತ್ಕೊಂಡು ಹೋದ್ರು ಅವರಿಗೆ ತಿಂಗಳ ಆದ್ರೆ ಸಂಬಳ ಬರುತ್ತಾನೋ ಲೆಕ್ಕದಲ್ಲಿದ್ದಾರೆ, ತಿಂಗಳ ಆದ್ರೆ ಮಾಮೂಲಿ ಬರುತ್ತಾನೋ ಲೆಕ್ಕದಲ್ಲಿದ್ದಾರೆ ಸರ್ ಅವರು. ಹೌದು, ಯಾಕಂದ್ರೆ ಸರ್ಕಾರ ಕೂಡ ಎಷ್ಟೊಂದು ಕಾನೂನುಗಳನ್ನ ತಗೊಂಡು ಬರುತ್ತೆ, ಈ ರೀತಿ ಅಕ್ರಮವಾಗಿ ಮಾಡಬಾರ್ದು, ಹಾಗೇನು ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸ್ಕೋಬೇಕು ಅಂತ ಹಲವಾರು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕಂತ ತಗೊಂಡ್ಬಂದಿರ್ತಾರೆ. ಆದ್ರೆ ಇಂಥ ಅಧಿಕಾರಿಗಳೇ ಈ ರೀತಿ ನಡೆದುಕೊಂಡ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಸರ್. ಇವಾಗ ನಾವು ಹೋರಾಟಗಾರರು ಒಂದು ಉದಾಹರಣೆಗೆ ನಾವ್ ಏನ್ ಮಾಡ್ತೀವಿ, ಒಂದು ಮನವಿ ಕೊಡ್ತೀವಿ, ಒಂದು ಮನವಿ ಕೊಟ್ಟು ಒಂದು ಧರಣಿ ಮಾಡ್ತೀವಿ. ಧರಣಿ ಮಾಡಿದ್ಮೇಲೆ ಅಲ್ಲಿ ನಾವು ಏನ್ ಧರಣಿಯಲ್ಲಿ ನಮಗೆ ಏನು ಅಹವಾಲ್ ಇರುತ್ತೆ ಅವ್ರನ್ನ ತಕ್ಷಣವೇ ಅಮಾನತು ಮಾಡಿ ಅನ್ನೋ ಅಹವಾಲ್ ಇರುತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಇವಾಗೇನು BNS ಅಂತೇಳಿ ಹೊಸ FIR ಕಾಯ್ದೆ ಬಂದಿದೆ, ಆ FIR ಕಾಯ್ದೆಯಲ್ಲಿ ಈ ಅಕ್ರಮ ಕದಿಮರು ಮರಳು ಸಾಗಣೆ ಮಾಡುವ ಕದಿಮರು ಏನಂತಾರಂತಂದ್ರೆ, ಏನಣ್ಣ ಜಾಸ್ತಿ ಏನಾಗುತ್ತೆ, ನೀವು ಬಂದಿದ್ದೀರಾ ಹಿಡ್ದಿದ್ದೀರಾ 12,000 ಫೈನ್ ಆಗ್ತವ್ರೆ, ಕೋರ್ಟಿಗೆ ತಿರುಗುವಂಗಿಲ್ಲ, ಕೇಸ್ ಏನ್ ಮುಚ್ಚೋಗುತ್ತೆ, ಸುಮ್ನೆ ಏನಕ್ಕಣ ಧ್ವನಿ ಕೂಗಿ ನೀವು ಸಸ್ತಾಗ್ತೀರಾ, ನಾವು ಕಟ್ತೀವಿ ಮತ್ತೆ ಹೊಡಿತೀವಣ್ಣ, ಯಾರಣ್ಣ ನಮ್ಮನ್ನ ಹಿಡಿಯೋರು ಅಂತಾರೆ. ಓಕೆ, ಇಷ್ಟೊಂದು ಧೈರ್ಯ ಅವ್ರಿಗೆ? ಇಷ್ಟೊಂದು ಧೈರ್ಯ ಸರ್. ಅಕ್ರಮ ಅವರಿಗೆ ಮಾಡಿ 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 ಅಧಿಕಾರಿಗಳು ಅವರಿಗೆ ಆ ತರ ಟೀಚ್ ಮಾಡಿದ್ದಾರೆ, ಆ ತರ ಪ್ರೋತ್ಸಾಹ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಜಾವೇದ್ ಇದನ್ನ ನೋಡೋದಾದ್ರೆ ಇದು ಹಲವು ಕೈಗಳಿಂದ ಕೂಡಿರುವಂತದಂತ ಕಾಣಿಸುತ್ತೆ. ಏನಾದ್ರೂ ಇದ್ರಲ್ಲಿ ಪೊಲಿಟಿಕ್ಸ್ ಅಥವಾ ಪೊಲಿಟಿಕಲ್ ಲೀಡರ್ಸ್ ಕೈವಾಡಗಳೇನಾದ್ರೂ ಇರಬಹುದಾ? ಪ್ರಬಲ ನಾಯಕರ ಕೈವಾಡ ಇದೆ ಸರ್. ಓಕೆ, ಪ್ರಬಲ ನಾಯಕರ ಕೈವಾಡ ಇದೆ. ಅವರ ಕೈವಾಡ ಇಲ್ಲ ಅಂತಂದ್ರೆ ಇವರು ಇಷ್ಟೊಂದು ಬೇನಾಮಿ ಆಸ್ತಿ ಮಾಡೋಕೆ ಸಾಧ್ಯವಿಲ್ಲ. ಇವರು ರಾಜಾರೋಷವಾಗಿ ತಮ್ಮ ರೈಸ್ ಮಿಲ್ ಅಲ್ಲಿ ಗುಡ್ಡವಂಗೆ ಅಕ್ರಮ ಮರಳನ್ನು ನದಿಯಿಂದ ಬಗೆದು ನದಿಯ ಎದೆಯನ್ನು ಸೀಳಿ ತಂದು ತಮ್ಮ ಅದು ಏನು ರೈಸ್ ಮಿಲ್ ಅಲ್ಲಿ ಹಾಕೊಂಡು ಏನು ಅವರು ಕೇವಲ ದುಡ್ಡಿಗಾಗಿ ಭ್ರಷ್ಟಾಚಾರ ಮಾಡುವ ಮೂಲಕ ಅವರು ಸಂಪತ್ತನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರ ಹಿಂದೆ ದೊಡ್ಡ ಕೈವಾಡ ಇದೆ. ಆ ದೊಡ್ಡ ಕೈವಾಡವನ್ನು ಹಿಡಿಯೋಕೆ ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಮಾಡುತ್ತೆ ನಾವು ಕಾದ್ ನೋಡೋಣ. ಯಾಕಂತಂದ್ರೆ ಸರ್ಕಾರ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಸರ್. ಆ ಕಾನೂನಿನ ಮೇಲೆ ಸರ್ಕಾರದ ಮೇಲೆ ಅಪಾರವಾದ ನಂಬಿಕೆ ಇದೆ. ಇವತ್ತೊಂದಿಲ್ಲ ನಾಳೆ ದಿನ ಮಾನ್ವಿಯಲ್ಲಿ ಏನೋ ಹಾಗೆ ಆಗುತ್ತೆ. ನಾವು ನೋಡ್ತಾ ಇದೀವಿ ಸರ್, ಪ್ರತಿಯೊಂದು ಘಟನೆ ನೋಡ್ತಾ ಇದೀವಿ. ರಸ್ತೆ ದುರಂತ ಆಗ್ಲಿ, ರಸ್ತೆ ಅಪಘಾತ ಆಗ್ಲಿ, ಕುಡಿಯ ನೀರಿನ ಸಮಸ್ಯೆಗಳಾಗ್ಲಿ, ಅಕ್ರಮ ಮರಳು ಸಾಗಾಣಿಕೆಯಲ್ಲಾಗ್ಲಿ, ಅನ್ನಭಾಗ್ಯ ಆಗ್ಲಿ, ಆ ಹಾಸ್ಟೆಲ್ಗಳ ಅವ್ಯವಸ್ಥೆಯಲ್ಲಾಗ್ಲಿ, ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ. ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲಾದ್ಯಂತ ಸುದ್ದಿ ಇಲ್ಲ, ಕೇವಲ ಮಾನ್ವಿನೇ ಸುದ್ದಿಯಲ್ಲಿದೆ ಅಂತಂದ್ರೆ ಇಲ್ಲಿ ಎಷ್ಟೊಂದು ತೋರಿಸ್ತಾ ಇದ್ದಾರೆ, ಎಷ್ಟೊಂದು ಹೋರಾಟಗಾರರಿಗೆ ಕಷ್ಟ ಆಗ್ತಾ ಇದೆ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು ಸರ್. ಇನ್ನು ಜಾವೇದ್ ಇಷ್ಟೆಲ್ಲ ಆಗ್ತಾ ಇದ್ರು ಅಲ್ಲಿನ ಶಾಸಕರ ಗಮನಕ್ಕೆ ಇದೇನು ಬಂದಿಲ್ವಾ? ಸರ್, ಶಾಸಕರು ಅವ್ರು ಇದ್ರೂನು ಇಲ್ದಂಗೆ ಇದಾರೆ ಸರ್. ಪಾಪ ಅವರಿಗೆ 40 ವರ್ಷ ಅನುಭವ, ಅವ್ರಿಗೆ ನಾವೇನು ಹೇಳಕ್ ಆಗಲ್ಲ ಸರ್. ಪಾಪ ಅವ್ರಿಗೂ ವಯಸ್ಸಾಗಿದೆ. ಪಾಪ ಅವರು ಅವರಿಗೆ ಅಭಿವೃದ್ಧಿ ಪಡಿಸೋಕೆ ತುಂಬಾ ಇಚ್ಛೆ ಇದೆ ಸರ್. ಆ ಒಳ್ಳೆ ಅನುಭವ ಇದ್ದವರು ತುಂಬಾ ಅಭಿವೃದ್ಧಿ ಪಡೋಕೆ, ಮಾನ್ಯನ್ನ ಒಳ್ಳೆ ಗ್ರೀನ್ ಸಿಟಿ ಮಾಡೋಕೆ ಅವರಿಗೆ ತುಂಬಾ ಅವಕಾಶಗಳಿವೆ. ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬ್ರು ಏನು ಸಣ್ಣ ನೀರಾವರಿ ಸಚಿವರಿದ್ದಾರೆ, ಅವರು ಮಾಡ್ಬೇಕಂತ ಇದ್ದಾರೆ. ಬಟ್ ಈ ಅಧಿಕಾರಿಗಳು ಮತ್ತು ಅವರ ಅವರ ಹಿಂದೆ ತಿರುಗಾಡುವಂತ ಲೀಡರ್ಗಳು ಅವರನ್ನ ದಾರಿ ತಪ್ಪಿಸಿ ಅವರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನು ಜಾವೇದ್, ತಾವೇನು ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಯಾವ ರೀತಿಯ ಹೋರಾಟಗಳನ್ನ ನೀವು ಕೈಗೊಳ್ತೀರಾ? ಸರ್, ಇದೇ ತಿಂಗಳ 5ನೇ ತಾರೀಕಿಗೆ ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಮಾನ್ವಿ ತಾಲೂಕಿಗೆ ಆಗಮಿಸುತ್ತಿದ್ದಾರೆ. ನಾವು ಹೋದ ವಾರ ನಾವೊಂದು ಧರಣಿ ಇಟ್ಕೊಂಡು ರಸ್ತೆ ತಡೆ ಚಳವಳಿ ಮಾಡಿದ್ವಿ. ರೈತರಿಗೆ
ಸಂಪೂರ್ಣ ನೀರಾವರಿ ನೀರು ಕೊಡ್ಬೇಕಂತೇಳಿ ಡ್ಯಾಮ್ ಅಲ್ಲಿ ತುಂಗಭದ್ರಾ ಡ್ಯಾಮ್ ಅಲ್ಲಿ ನೀರು ಕೊಡ್ಬೇಕಂತೇಳಿ ಮಾಡಿದಾಗ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನ ಟಿಬಿ ಡ್ಯಾಮ್ ವೈಕುಂಠ ಭವನಕ್ಕೆ ಕರ್ಕೊಂಡು ಅಲ್ಲಿ ವಿಸ್ತಾರವಾಗಿ ಮಾತಾಡಿ ನಾವು ನೀರು ಕೊಡ್ತೀವಿ ಅಂತೇಳಿ ಅವರೆಲ್ಲ ಆಶ್ವಾಸನೆ ಕೊಟ್ಟಿದ್ರು. ಬಟ್ ಅದು ಯಾವುದು ಕಾರ್ಯರೂಪದಲ್ಲಿ ಬಂದಿಲ್ಲ. ಅದಕ್ಕಾಗಿ 5ನೇ ತಾರೀಕಿಗೆ ನಾವು ಮನವಿ ಕೊಟ್ಟು ಅವರಿಗೆ ಒತ್ತಾಯ ಮಾಡುವ ಮೂಲಕ ನಮ್ಮ ಏನು ಅಹವಾಲುಗಳು, ನಮ್ಮ ಏನು ಮಾನ್ವಿ ಹೇಗೆ ನಾವು ಡೆವಲಪ್ ಮಾಡೋಕೆ ದಾರಿ ಆಗ್ಬೇಕು, ಇದಕ್ಕೆ ಏನು ಕಡಿವಾಣ ಹಾಕೋಕೆ ಯಾವ ರೀತಿಯೆಲ್ಲ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನೇ ಕೇಳ್ತೀವಿ ಸರ್. ಎಸ್ ಧನ್ಯವಾದಗಳು ಜಾವೇದ್ ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ. ಎಸ್ ನಾವು ನೋಡ್ತಾ ಇದ್ವಿ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾದಂತೆ ನಡೀತಾ ಇದೆ. ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಮರಳು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಜಾವೇದ್ ಖಾನ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ವಿ. ಎಸ್ ಅವ್ರು ಹೇಳ್ತಾ ಇದ್ರು ಮಾತನಾಡ್ಬೇಕಾದ್ರೆ ಇಲ್ಲಿ ಸಾಕಷ್ಟು ದಂಧೆ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ಕಳ್ಳ ಸಾಗಾಣಿಕೆ ಹೌದು. ಹಾಗೆ ಎಷ್ಟು ಒಂದು ಅಮೌಂಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಈ ಒಂದು ಸಾಗಾಣಿಕೆಯನ್ನ ಮಾಡ್ಲಾಗ್ತಾ ಇದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಜಾನಮೌನವನ್ನ ವಹಿಸೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಈ ಒಂದು ಅಕ್ರಮದಲ್ಲಿ ಅಲ್ಲಿನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ರು. ಎಸ್ ಮಾನ್ವಿಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇದೆ ಎಂಬುದಾಗಿ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಏನು ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ ಎಂಬುದಾಗಿ ಏನು ಅಲ್ಲಿನ ಗಣಿ ಅಧಿಕಾರಿ ಪುಷ್ಪಲತಾ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದ್ರ ಬಗ್ಗೆ ಅವರ ಒಂದು ಅಭಿಪ್ರಾಯವನ್ನ ಕೇಳೋಣ. ಏನ್ ಸುದ್ದಿ ನಡೀತಾ ಇದೆ, ಏನ್ ಸಮಸ್ಯೆ ಇದೆ ಎಂಬುದಾಗಿ ಕೇಳೋಣ ಅಂತ ಅವ್ರಿಗೆ ಜಾಯಿನ್ ಆಗ್ತಾ ಇದ್ವಿ. ಕಾಲ್ ಅನ್ನ ರಿಸೀವ್ ಮಾಡ್ಲಿಲ್ಲ. ಕಾಲ್ ಅನ್ನ ಕೂಡ ನಾವು ಈ ರೀತಿ ಸುದ್ದಿ ವಾಹಿನಿಯಿಂದ ಮಾತನಾಡ್ತಾ ಇದ್ದೇವೆ. ಸುದ್ದಿಯನ್ನ ಬಿತ್ತರಿಸಿದ್ರೆ ಕಾಲ್ ಕಟ್. ಏನಕ್ಕೋಸ್ಕರ? ನಿಜವಾಗ್ಲೂ ನಿಮ್ದು ಏನು ತಪ್ಪಿಲ್ಲ ಅಂದ್ಮೇಲೆ ಕಾಲ್ ರಿಸೀವ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಹುದಿತ್ತಲ್ವಾ? ಗಣಿ ಅಧಿಕಾರಿ ಪುಷ್ಪಲತಾ ನಿಮ್ದು ಏನು ತಪ್ಪಿಲ್ಲ ಅಂದ್ಮೇಲೆ ಸುದ್ದಿವಾಹಿನಿ ಜೊತೆ ಮಾತನಾಡೋದಕ್ಕೆ ಏನ್ ಪ್ರಾಬ್ಲಮ್ಮು? ನೀವ್ ಈ ರೀತಿ ಕಾಲ್ ಅನ್ನ ಕಟ್ ಮಾಡೋದ್ ನೋಡಿದ್ರೆ, ಸುದ್ದಿವಾಹಿನಿ ಅಂತ ಗೊತ್ತಾದ್ಮೇಲೆ ಕಾಲ್ ಅನ್ನ ಇಗ್ನೋರ್ ಮಾಡೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಅಕ್ರಮದಲ್ಲಿ ನಿಮ್ಮ ಮುಂದಾಳತ್ವ ಹೆಚ್ಚಾಗಿ ಇದೆ ಎಂಬುದಾಗಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ನಾವು ಹೇಳ್ತಾ ಇದ್ವಿ ನಿಮ್ಗೆ ಏನು ಚಿಕ್ಕಲಪರ್ವಿಯಲ್ಲಿ, ಮಾನ್ವಿಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇತ್ತು ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಏನು ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇತ್ತು. ಇನ್ನು ಇಲ್ಲಿನ ಅಧಿಕಾರಿ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ರು. ರಾಯಲ್ಟಿ ಇಲ್ಲದೆ ದಿನನಿತ್ಯ ಸಾಗಾಣಿಕೆಯಾಗ್ತಾ ಇತ್ತು ಇಲ್ಲಿನ ಮರಳು. ಇನ್ನು ಅಕ್ರಮ ಮರಳುಗಾರಿಕೆಗೆ ಇಲ್ಲಿನ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಾ ಇದ್ದಾರಾ? ಎಲ್ಲೋ ಒಂದ್ ಕಡೆ ಈ ಒಂದು ಕಾಲ್ ಇಗ್ನೋರೆನ್ಸ್ ಅನ್ನ ನೋಡಿದ್ರೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತಾನೆ ಅನಿಸ್ತಾ ಇರುವಂತದ್ದು. ಆಗಿಂದ ನಾವು ಕಾಲ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ವಿ. ಈಗ ಗಣಿ ಅಧಿಕಾರಿ ಪುಷ್ಪಲತಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿರುವಂತದ್ದು. ಎಸ್ ಮ್ಯಾಮ್, ಮಾನ್ವಿಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮಾಹಿತಿ ಇಲ್ಲ ನನ್ಗೆ. ಅಟ್ಟಿ ಗೌರ್ಮೆಂಟ್ಸ್ ಇಂದು ಚಿಕ್ಕಲಪರ್ವಿದು ಬ್ಲಾಕ್ ಇರೋದು ನನಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದೆ. ಅಟ್ಟಿ ಗೌರ್ಮೆಂಟ್ಸ್ ಅವ್ರಿಗೆ ಈಗಾಗಲೇ ಅವರು ಹಟ್ಟಿ ಗೌರ್ಮೆಂಟ್ಸ್ ಅವರು ಆ ತರದ್ ಯಾವ್ದು ನಮ್ಮ ಹತ್ರ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ನಮಗೆ ಈಗ ಹೊಸದಾಗಿ ಜಿಯಾಲಜಿಸ್ಟ್ ಕೊಟ್ಟಿದ್ದಾರೆ. ಅವರು ಕೂಡ ತುಂಬಾ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರೆ. ಸೊ ಇನ್ ಮುಂದೆ ಅದಕ್ಕೆ ಎಲ್ಲಾ ತರದ್ದು ಕಡಿವಾಣ ಹಾಕಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲ ಮ್ಯಾಮ್, ಇದಕ್ಕಿಂತ ಮುಂಚೆ ನಿಮ್ಮ ಗಮನಕ್ಕೆ ತಂದ್ರು ಕೂಡ, ಯಾಕಂದ್ರೆ ನಾವು ನಿಮ್ಮ ಕಾಲ್ಗಿಂತ ಮುಂಚೆ ಅಲ್ಲಿನ ಒಬ್ರು ವಕೀಲರ ಜೊತೆಗೆ ಮಾತನಾಡಿದ್ವಿ.
ಹಾಗೆ ಅಲ್ಲಿನ ಸಾಮಾಜಿಕ ಅದೇ ಸರ್, ಹೋರಾಟಗಾರರ ನಮಗೆ ಜೊತೆಗೆ ಈಗ ಮಾತನಾಡಿದ್ರಿ. ಸಿಬ್ಬಂದಿ ಕೊರತೆ ಇತ್ತು ಅಂತ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈಗ ನಮಗೆ ಸಿಬ್ಬಂದಿ ಕೊಟ್ಟಿದ್ದಾರೆ, ಸಿಬ್ಬಂದಿ ಬಂದಿದ್ದಾರೆ. ಆಮೇಲೆ ಅದು ಕೊಟ್ಟಿರೋದು ಕೂಡ ಸಾರ್ವಜನಿಕರದಲ್ಲ, ಅದು ಹಟ್ಟಿ ಗೌರ್ಮೆಂಟ್ಸ್ ಒಂದು ಸಂಸ್ಥೆ ಕೊಟ್ಟಿರೋಂತ ಒಂದು ಬ್ಲಾಕ್, ಅದು ಚಿಕ್ಕಲ್ ಪರ್ವಿ ಅಂತ ಹೇಳ್ಬಿಟ್ಟು. Okay. ಸೊ ನಿನ್ನೆ ಕೂಡ ನಾನು ಕಮ್ಯುನಿಕೇಟ್ ಮಾಡಿದೆ, ಅದೇನು ಅದು ಆ ತರದ್ದು ವ್ಯವಸ್ಥೆ ಇದೆ ಅಂತ ಹೇಳಿ. ಅವ್ರು ಇಲ್ಲ, ನಮ್ಗೆ ಆ ತರದ್ದು ಏನು ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಸ್ಪಷ್ಟಪಡಿಸಿದ್ದಾರೆ. ನೀವು ಅದ್ರದ್ದು ಬೆಟರ್ ಟು ಕಾಂಟ್ಯಾಕ್ಟ್ ಟು ದಿ HGML. ಅಲ್ಲ, ಕಾಂಟ್ಯಾಕ್ಟ್ ಮಾಡೋದು ಅದು ಮಾಡ್ತೀವಿ, ಅದಿಲ್ಲ ಅಂತ ಅಲ್ಲ. ಈಗ ಎಸ್ ನೀವು ನೋಡ್ತಾ ಇದ್ರಿ ಲೈವ್ ಅಲ್ಲಿ ಮಾತನಾಡ್ಬೇಕಾದ್ರೆ ಮತ್ತೆ ಕಾಲ್ ಕಟ್ ಆಗಿರುವಂತದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಸತ್ಯವನ್ನ ಮುಚ್ಚಿಡ್ತಾ ಇದ್ದಾರೆ ಈ ಅಧಿಕಾರಿ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಏನು ಮಾನವೀಯ ಚಿಕ್ಕಲಪರ್ವಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆ ನಡೀತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇನ್ನು ಸ್ಟಾಕ್ ಯಾರ್ಡ್ ನಿಂದ ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿ ಗಣಿ ಅಧಿಕಾರಿ ಪುಷ್ಪಲತಾ ಅವರನ್ನ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ರು. ಮುಂಚೆ ನಾವದೇ ನಿಮ್ಗೆ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಕಾಲ್ಗೆ ಜಾಯಿನ್ ಆಗ್ತಾ ಇಲ್ಲ, ಸುದ್ದಿವಾಹಿನಿ ಅಂತ ತಿಳಿದ ಮೇಲೆ ಕಾಲ್ ಅನ್ನ ಕಟ್ ಮಾಡ್ತಾ ಇದ್ದಾರೆ, ಕಾಲ್ ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಕೊನೆಗೂ ಹೇಗೋ ಮಾಡಿ ಅಧಿಕಾರಿಯನ್ನ ನಾವು ಪುಷ್ಪಲತಾ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡಿದ್ವಿ. ಅವ್ರು ಎಷ್ಟು ಮಾತಾಡಿದ್ರು, ಏನು ಮಾಹಿತಿಯನ್ನ ನೀಡಿದ್ರು ಎಂಬುದಾಗಿ ನೀವೇ ಕೇಳ್ತಾ ಇದ್ರಿ. ಮತ್ತೆ ಕಾಲ್ ಅನ್ನ ಕಟ್ ಮಾಡಿರುವಂತದ್ದು. ಈ ಒಂದು ಕಾಲ್ ಕಟ್ ಏನ್ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಗಣಿ ಅಧಿಕಾರಿ ಪುಷ್ಪಲತಾ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು. ಒಂದು ವೇಳೆ ಶಾಮೀಲ್ ಆಗಿರ್ಲಿಲ್ಲ, ನಿಜವಾಗ್ಲೂ ಏನ್ ಸಮಸ್ಯೆ ಇದೆ ಅದನ್ನ ಹೇಳ್ಬಹುದಿತ್ತು. ಕಟ್ ಮಾಡ್ತಾ ಇರೋದು, ಸತ್ಯವನ್ನ ಬಚ್ಚಿಡ್ತಾ ಇದ್ದಾರಾ, ಸತ್ಯವನ್ನ ಮುಚ್ಚಿಡ್ಲಾಗ್ತಾ ಇದೆಯಾ ಇಲ್ಲಿ ಎಂಬ ಪ್ರಶ್ನೆ ಈಗ ಮತ್ತಷ್ಟು ಹೆಚ್ಚಾಗಿ ಮೂಡ್ತಾ ಇರುವಂತದ್ದು. ಹಾಗಿದ್ರೆ ಆಗಿಂದ ಕಾಲ್ ಮಾಡ್ಬೇಕಾದ್ರೆ ಕಾಲ್ ಬಿಸಿ ಬರ್ತಾ ಇತ್ತು. ಯಾರ ಜೊತೆ ಮಾತಾಡ್ತಾ ಇದ್ದು? ಈ ಒಂದು ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಯಾವ್ದಾದ್ರೂ ಕಾಣದ ಕೈಗಳು ಇಲ್ಲಿ ಅಡಗಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಕೊನೆಗೂ ಕಾಲ್ಗೆ ಜಾಯಿನ್ ಆಗ್ತಾರೆ. ಏನ್ ಮಾಹಿತಿಯನ್ನ ಒಂದು ರೀತಿಯಲ್ಲಿ ಸ್ಕ್ರಿಪ್ಟೆಡ್ ಬೈ ಹಾರ್ಟ್ ಮಾಡಿರೋ ತರ ಮಾಹಿತಿಯನ್ನ ನೀಡ್ತಾರೆ. ಮತ್ತೆ ಹೆಚ್ಚಿನ ಮಾಹಿತಿ ಏನು ಹೇಳಿಲ್ಲ, ಕಾಲ್ ಅನ್ನ ಕಟ್ ಮಾಡಿರುವಂತದ್ದು. ಹಾಗಿದ್ರೆ ಇಲ್ಲಿ ನೋಡೋದಾದ್ರೆ ಒಟ್ಟಾರೆಯಾಗಿ ಈ ಒಂದು ಗಣಿ ಅಕ್ರಮದಲ್ಲಿ ಪುಷ್ಪಲತಾ ಅವರು ಭಾಗಿಯಾಗಿದ್ದಾರೆ. ಪುಷ್ಪಲತಾ ಅಷ್ಟೇ ಅಲ್ಲ, ಇಲ್ಲಿ ಇನ್ನೂ ಕಾಣದ ಕೈಗಳು ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರನ್ನ ಕೂಡ ನಾವು ಮಾತನಾಡಿದ್ವಿ, ರಾಯಪ್ಪ ಅವ್ರ ಜೊತೆಗೆ. ಹಾಗೆ ಸಾಮಾಜಿಕ ಹೋರಾಟಗಾರ ಜಾಕೀರ್ ಅವ್ರ ಜೊತೆಗೂ ಮಾತನಾಡಿದ್ವಿ. ಹೇಳ್ತಾ ಇದ್ರು ಇದರಲ್ಲಿ ಕಾಣದ ಕೈಗಳು, ಪ್ರಭಾವಿಯಾದ ಕೈಗಳು ಇದರಲ್ಲಿ ಶಾಮೀಲ್. ಅವ್ರನ್ನ ಅಳ್ಳಾಡ್ಸೋದು ಅಷ್ಟೊಂದು ಸುಲಭವಾಗಿಲ್ಲ. ನಾವೇನಾದ್ರೂ ಅವ್ರ ಜೊತೆಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಕ್ಕೆ ಹೋದ್ರು ಕೂಡ ಪ್ರಾಣ ಹಾನಿ ಆಗುವ ಸಾಧ್ಯತೆಗಳಿದೆ, ಪ್ರಾಣಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆಗಳಿವೆ. ಅವರ ಏನು ಜನರಿದ್ದಾರೆ ಆ ಜನಗಳನ್ನ ಕಳಿಸಿ ಪ್ರಾಣವನ್ನ ತೆಗೆಯುವ ಕಾರ್ಯಕ್ಕೂ ಮುಂದಾಗ್ಲಾಗಿದೆ ಎಂಬುದಾಗಿ ಅಲ್ಲಿನ ಏನು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಜಾಕೀರ್ ಖಾನ್ ಅವರು ತಿಳಿಸ್ತಾ ಇದ್ರು. ಎಸ್ ವೇಬ್ ಅಂದ್ರೆ ತೂಕ ಎಷ್ಟಿರ್ಬೇಕು ಅದಕ್ಕಿಂತ ಜಾಸ್ತಿ ಓವರ್ಲೋಡ್ ಹಾಕಿಕೊಂಡು ಭ್ರಷ್ಟಾಚಾರ ಮಾಡಿ ಸಂಪೂರ್ಣವಾಗಿ ಎಲ್ಲ ಇಲಾಖೆಗಳು ಮೌನವಿದೆ. ಈ ಎಲ್ಲ ಇಲಾಖೆಗಳು ಮೌನ ಇರೋಕ್ಕೆ ಮುಖ್ಯ ಕಾರಣ ಅಂತಂದರೆ ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಪುಷ್ಪಲತಾ ಮೇಡಮ್ ಇವರು ಆಡಳಿತ ಅಧಿಕಾರಿ ಆಗಿದ್ದಾರೆ. ಅವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ತಾವು ನೋಡ್ಬೋದು, ತಾವು ಒನ್ ಟೈಮ್ ಬಂದು ಸರ್ವೆ ಮಾಡಿ ತಮ್ಮ ಹತ್ರ ಸಹಸ್ರಾರು ಅರ್ಜಿಗಳಿವೆ. ತಾವು ಯಾವುದೇ ಆ ದೂರುಗಳನ್ನು ತಾವು ನೋಡ್ತಾ ಇಲ್ಲ, ಕಣ್ಮುಚ್ಕೊಂಡು ಕುಳಿತಿದ್ದೀರಿ.
ಇಲ್ಲಿ ಪರಿಸರ ನಷ್ಟ ಆಗ್ತಾ ಇದೆ. ಕುಡಿಯುವ ನೀರಲ್ಲಿ ಏನು ಧೂಳ ಹೋಗಿ ಜನರಿಗೆ ರೋಗ ಬರ್ತಾವೆ. ಆಮೇಲೆ ರೈತರು ಬಿತ್ತಿದ ಬೆಳೆಗಳಲ್ಲಿ ಅಲ್ಲ ಸರ್, ಏನಂತಂದ್ರೆ ಅಟ್ಟಿ ಚಿನ್ನದ ಗಣಿ ಇರ್ತಕ್ಕಂಥ ಜವಾಬ್ದಾರಿ ಅಂದ್ರೆ ವಿತೌಟ್ ರಾಯಲ್ಟಿಯಿಂದ ಹೊಡಿತಾ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಕಾನೂನು ಮತ್ತು ಮಾಪನ ಇಲಾಖೆ ಪ್ರಕಾರವಾಗಿ ವೇ ಬ್ರಿಡ್ಜ್ ಮಾಡಬೇಕು. ಅಂದ್ರೆ ಹಗಲು ಮತ್ತು ರಾತ್ರಿ ಚಿಕಲ್ ಪರಿ ಸ್ಟಾಕ್ ಯಾರ್ಡ್ಲಿಂದ ಹೊಡಿತಾ ಇದ್ದಾರೆ ಅಂದ್ಮೇಲೆ ಇದ್ರ ಯಾರು ಸರ್? ಸರ್ಕಾರ ಒಂದು ರೀತಿಯಲ್ಲಿ ಇದನ್ನ ಅಥವಾ ಇಲ್ಲ ಸರ್? ಸರ್ಕಾರ ಇಲ್ಲ ಅಂತಾನೆ ಅನ್ಕೊಳ್ತೀನಿ ನಾನು. ಯಾಕಂತಂದ್ರೆ ಭಾಳ ದಿನದಿಂದ ನಾವು ಇದು ಜನಸೇವಾ ಫೌಂಡೇಶನ್ ಆಗಲಿ, ನಮ್ಮ ಏನು ಬಿ ವಿಶ್ವನಾಥ್ ಸಾಹೇಬ್ರು, ನಮ್ಮ ವಕೀಲ್ ಸಾಹೇಬ್ರಾಗಲಿ ಭಾಳ ದಿನದಿಂದ ಭಾಳ ದೂರ ಕೊಟ್ವಿ. ಆದ್ರೂ ಇಲ್ಲಿ ಒಬ್ಬ RTO ಆಗಲಿ ಅಥವಾ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮೇಡಮ್ ಅವರಾಗಲಿ ರಾಯಚೂರು ತಮ್ಮ ಸ್ಥಳದಿಂದ ಮಾನ್ವಿ ನದಿಗಳಿಗೆ ಒಂದು ದಿನನೂ ಬಂದು ನೋಡಿಲ್ಲ ಇಲ್ಲಿಯ ಪರಿಸ್ಥಿತಿ ಏನಿದೆ ಅಂತ. ಆಮೇಲೆ ಈ ಅಕ್ರಮ ಮರಳು ಮಾಫಿಯಾದವರು ತಮ್ಮ ಉಸುಗನ್ನು ಏನು ಅಕ್ರಮ ಮಾಡಿರುವ ಮರಳನ್ನು ಬ್ರಾಂಪುರಲ್ಲಿ ಏನು ರೈತರು ಏನು ಬೆಳೆದ ಬೆಳೆ ಹೆಂಗೆ ರಾಶಿ ಹಾಕ್ತಾರೆ. ಈಗ ಚಿಗಲ್ ಪರಿ ಸ್ಟಾಕ್ ಯಾರ್ಡ್ ಸರ್ಕಾರದನ್ನ ಈ ರೀತಿಯಾಗಿ ವೈಲೇಷನ್ ಮಾಡ್ತಾರೆ ಅಂದ್ರೆ ಹೆಂಗ್ ಸರ್ ಇದು? ಸರ್ಕಾರ ಕಣ್ಮುಚ್ಕೊಳ್ತಿದೆ. ಸರ್ಕಾರಕ್ಕೆ ಅವ್ರ ಜವಾಬ್ದಾರಿ ಸರ್ಕಾರಕ್ಕೆ ರಾಜಧನ ಬರ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ಸರ್ಕಾರ ನಡೆಸೋದೇ ತುಂಬಾ ಕಷ್ಟ ಇದೆ. ಇವತ್ತು ಸರ್ಕಾರ ನಡಿಬೇಕಂತಂದ್ರೆ ಏನ್ ಗ್ಯಾರಂಟಿ ಪುಕ್ಷಟಿ ಗ್ಯಾರಂಟಿಗಳು ಕೊಟ್ಟು ಸಿಗನ್ನು ಅಕ್ರಮವಾಗಿ ಮಾರಾಟ ಸರಬರಾಜು ಮಾಡುವಲ್ಲಿ ನಡೆಯತಕ್ಕಂಥ ಅವ್ಯವಹಾರದ ಬಗ್ಗೆ ಸಂಬಂಧಿಸಿದ ಇಲಾಖೆಯವರಿಗೆ ಗೊತ್ತಿದ್ದರೂ ಸಹಿತ ಯಾವುದೇ ರೀತಿ ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪುಷ್ಪಲತಾ ಇವರು ಇಲ್ಲಿ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಿಯಮಾವಳಿಗಳನ್ನು ಉಲ್ಲಂಘಿಸಿ ಉಸುಗು ಮಾರಾಟ ಮಾಡುತ್ತಿದ್ದು ಒಂದೇ ರಾಯಲ್ಟಿಯಲ್ಲಿ 2-3 ಟಿಪ್ಪರನ್ನು ಹೊಡಿತಾ ಇದ್ದಾರೆ. ಅದಕ್ಕೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸುರಕ್ಷಿತ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳದೇ ಇರತಕ್ಕಂಥ ಟಿಪ್ಪರ್ ಮಾಲೀಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದು, ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕಂತಂದ್ರೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಪುಷ್ಪಲತಾ ಯಾಕೆ ಮೌನ ತಾಳಿದ್ದಾರೆ ಸರ್? ಇಷ್ಟೊಂದು ಅಕ್ರಮ ನಡೀತಾ ಇದ್ದಾರೆ ಚಿಕಲ್ ಪರಿ ಸ್ಟಾಕ್ ಯಾರ್ಡ್ ಅಂದ್ರೆ ಇದ್ರ ಯಾರ್ದು ಸರ್ ಮೌನ? ಎಲ್ಲ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತಾನೆ. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಇದ್ದರೂ ಸಹಿತ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗಿದ್ದಾರೆ. ಇದಕ್ಕೆ ಅಧಿಕಾರಿಗಳ ಒಂದು ಕುಮ್ಮಕ್ಕು ನಿಂದನೆ ಇವೆಲ್ಲ ವ್ಯವಹಾರಗಳು ನಡೆಯೋದಕ್ಕೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಸರ್, ಯಾಕಂದ್ರೆ ಅಟ್ಟಿ ಚಿನ್ನದ ಗಣಿಯಿಂದ ನಡೀತಕ್ಕಂಥದ್ದು ಅಕ್ರಮವಾಗಿ ಈ ರೀತಿ ನಡೀತಾ ಇದೆ ಅಂದ್ರೆ ಗಣಿ ಅಧಿಕಾರಿ ಪುಷ್ಪಲತಾ ಅವರು ಯಾಕೆ ಮೌನ ತಾಳಿದ್ದಾರೆ? ಯಾಕೆ ಕಾನೂನು ಮತ್ತು ಮಾಪನ ಇಲಾಖೆ ಪ್ರಕಾರ ಯಾಕೆ ವೇವ್ ಬ್ರಿಡ್ಜ್ ಮಾಡ್ತಾ ಇಲ್ಲ? ಓವರ್ಲೋಡಿಂಗ್ ಕೂಡ ಹೋಗ್ತಾ ಇದೆ. ಯಾಕೆ ಇದು? ಯಾವುದೇ ಅಧಿಕಾರಿಗಳು ಇವತ್ತು ಸ್ಟಾಕ್ ಯಾರ್ಡ್ ಏನಿದೆ ಅಲ್ಲಿ ವೇ ಬ್ರಿಡ್ಜ್ ಇದ್ದರೂ ಸಹಿತ ಅದು ನಿರುಪಯೋಗ ಇದೆ. ಇವತ್ತು ಅಲ್ಲಿ ಯಾವುದೇ ಒಂದು ವೇ ಬ್ರಿಡ್ಜ್ ಮೂಲಕ ಇವತ್ತಿನವರೆಗೆ ಆದರೂ ಸರಬರಾಜಾಗಿಲ್ಲ. ಅದು ನಿರುಪಯುಕ್ತವಾಗಿದೆ ಆ ಒಂದು ವೇ ಬ್ರಿಡ್ಜ್. ಹಿಂಗಾದ್ರೆ ಹೆಂಗ್ ಸರ್? ಸರ್ಕಾರ ಅಧಿಕಾರಿಗಳು ಸರ್ಕಾರದ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಇದಾರೆ ಒಂದು ರೀತಿಯಲ್ಲಿ. ಸರ್ಕಾರವೇ ಎದ್ದು ಬೇಲಿ ಮೀದಂತಾಗಿದೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಹಿಂಗಾದ್ರೆ ಹೆಂಗ್ ಸರ್? ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆದಾಯ ತರಬೇಕಾಗಿರ್ತಕ್ಕಂಥ ಅಧಿಕಾರಿಗಳೇ ಇವತ್ತು ಭ್ರಷ್ಟರೊಂದಿಗೆ ಕಳ್ಳರೊಂದಿಗೆ ಶಾಮೀಲಾಗಿದ್ದಾರೆ. ಹೀಗಾಗಿ ಸರ್ಕಾರವನ್ನು ಅಕ್ರಮ